ಮೊದ್ಲೆಲ್ಲ ಅವ್ರ ಪಾಪ ಮಾಡಿದ್ರೆ ಅವ್ರ ಮಕ್ಳ ಮೇಲೆ ಪರಿಣಾಮ ಬೀಳ್ತಿತ್ತಂತೆ. ಈಗ ನಾವೇನ್ ಪಾಪ ಮಾಡಿದ್ರು ಅದ್ ನಮ್ಗೆ ವಾಪಸ್ ಕೊಡತ್ತೆ. ಅಲ್ಲೇ ಇಡ್ರೋ ಅಲ್ಲೇ ಬಹುಮಾನ. ಸುಮ್ನೆ ತಗೊಳ್ತಾ ಇರ್ಬೇಕು ಅಷ್ಟೇ. ನನ್ನನ್ನ ತುಳಿಯೋರ್ ಮುಂದೆ ಬೇಯ್ಸ್ ನಿಲ್ಲೋ ಹಠ ಕಳ್ಸಿದಾರೆ ನಮ್ಮಮ್ಮ. ಇಷ್ಟೊತ್ತು ನನ್ಗಾಗಿರೋ ನೋವನ್ನ ನಾನ್ ಮಾಡಿದ್ರು ನಮ್ಮಮ್ಮ ಮರೆಯಲ್ಲ. ತಪ್ಪು ನಿಮ್ದೇ ಇದ್ದಿದ್ರು ನಾನೇ ತಪ್ಪಿಸ್ತಾ ಅಂತ ನನ್ನ ಮನೆಯಿಂದ ಆಚೆ ಹಾಕಿದ್ರಲ್ವಾ, ಆ ವಿಷಯ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾ? ಈಗ ಅವ್ರಿಗೆ ಗೊತ್ತಾಗಿದೆ. ಅವ್ರಿಗೆ ನೋವು ಆಗಿತ್ತೆ ಅಂತ ಅಷ್ಟೇ ಕೇಳ್ಕೊಂಡೆ, ಬೇಡ ಬೇಡ ಅಂತ. ಆದ್ರೆ ನಮ್ಮ ಅಪ್ಪ ಅಮ್ಮನ ಮುಂದೆ ಸುಳ್ಳಿನ ಕತೆ ಕಟ್ಟಿದ್ರಲ್ವಾ, ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ನಿರ್ಬೇಕಾ? ಏನೇ ಮಾಡ್ತೀಯಾ? ಏಟಿಗೆ ಎದುರೇಟು, ಸೇರಿಗೆ ಸವ ಸೇರು. ನೋಡೇ ಬಿಡಣ, ನೀವಾ ನಾನು. ನಿಮ್ಮಲ್ಲಿರೋ ಸೌಂದರ್ಯನ ನನ್ನಲ್ಲಿರೋ ಗುಣನ ಏನ್ ಬೇಕಾದ್ರೂ ಆಗಿ ನಾನ್ ಮಾತ್ರ ಈ ಮನೆ ಬಿಟ್ಟು ಹೋಗಲ್ಲ. ಇದ್ರು ಸತ್ರು ಇದೇ ನನ್ ಮನೆ. ನಾನ್ ಯಾವತ್ತಿದ್ರು ಈ ಮನೆ ಸೊಸೆ. ಈ ಸಮಯಕ್ಕೋಸ್ಕರನೇ ಇಷ್ಟು ದಿನದಿಂದ ಕಾಯ್ತಾ ಇದ್ದೆ. ಶಭಾಷ್ ದೀಪ. ಅವಾಗ್ಲೇ ಏನಂದ್ರಿ? ಇದು ನಮ್ಮಿಬ್ರು ಮಧ್ಯೆ ನಡೀತಿರೋ ಯುದ್ಧ, ಇದ್ರಲ್ಲಿ ಗೆಲ್ಲೋದ್ ನೀವು, ಸೋಲೋದ್ ನಾನು ಅಂತಲ್ವಾ? ಅದು ನಿಮ್ ಭ್ರಮೆ. ಅಸಲಿ ಯುದ್ಧ ಇವಾಗ ಶುರು. ನೋಡೇ ಬಿಡೋಣ, ಇದ್ರಲ್ಲಿ ನಾನ್ ಗೆಲ್ತೀನ ನೀವ್ ಗೆಲ್ತೀರಾ ಅಂತ. ಯಾವುದೇ ಕಾರಣಕ್ಕೂ ನೀನ್ ಈ ಮನೇಲಿ ಇರೋದಕ್ಕೆ ನಾನು ಒಪ್ಪಲ್ಲ. ನಿಮ್ ಒಪ್ಪಿಗೆ ತಗೊಂಡು ಉಪ್ಪಿನಕಾಯಿ ಹಾಕೋ ಕಾಲ ಹೋಯ್ತು. ಇನ್ಮೇಲೆ ಏನಿದ್ರು ದೀಪನ ಸೌಂದರ್ಯನ ಅನ್ನೋದೇ ಲೆಕ್ಕ. ಬಾಯ್ ಬಂದ್ ಹಾಗೆ ಮಾತಾಡ್ತಿದ್ಯಾ? ಅಷ್ಟಕ್ಕೂ ನಿನ್ನನ್ನ ಇಲ್ಲಿರೋಕೆ ಯಾರೇ ಬಿಡ್ತಾರೆ? ಕಾನೂನಿನ ಪ್ರಕಾರ 100 ಜನನ ಮುಂದೆ ತಾಳಿ ಕಟ್ಟಿರೋ ಗಂಡನ ಮನೆಯಲ್ಲಿರೋ ಅಧಿಕಾರ, ಅರ್ಹತೆ ಎರಡು ನನ್ಗಿದೆ. ಅದ್ ಯಾರು ಬಂದು ತಡೀತಾರೆ ಅಂತ ನಾನು ನೋಡ್ತೀನಿ. ಯಾರು ತಡಿದೇ ಇದ್ರು ನಾನ್ ತಡಿತೀನಿ. ಸೌಂದರ್ಯ ಕಟ್ಟಿರೋ ಈ ಕೋಟೆ ಒಳಗೆ ಹೇಗ್ ನುಗ್ಗ ನಾನು ನೋಡ್ತೀನಿ. ಈ ಸೌಂದರ್ಯಂಗೆ ಸವಾಲ್ ಹಾಕಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ. ಇನ್ನು 100 ವರ್ಷ ಆದ್ಮೇಲೂ ಈ ದೊಡ್ಡ ಮನೆ ಇತಿಹಾಸ ಪುಟ ತೆಗ್ದು ನೋಡಿದ್ರೆ ದೀಪ ಅನ್ನೋ ಸೊಸೆ ರಾಜಾರೋಷವಾಗಿ ಬದುಕಿದ್ಲು ಅಂತ ಬರ್ದಿರೋದು. ಬೇಕಿದ್ರೆ ಅದನ್ನ ರಕ್ತದಲ್ಲಿ ಬರ್ಕೊಡ್ತೀನಿ. ಕನಸು ಕಾಣ್ತಾ ಇದ್ದೆ ನೀನು. ಈ ದೀಪ ಕನ್ಸ್ ಕಾಣೋಳಲ್ಲ, ಕನ್ಸನ್ನ ನನ್ಸ್ ಮಾಡೋಳು. ಆಸೆ ಪಡಕ್ಕೂ ಅರ್ಹತೆ ಬೇಕು. ಅರ್ಹತೆಗಿಂತ ವ್ಯಕ್ತಿಗೆ ವ್ಯಕ್ತಿತ್ವ ಇರಬೇಕು ಅಂತ ನಂಬಿರೋಳು ನಾನು. ಮಾತು ಅತಿ ಆಗ್ತಿದೆ. ನಿಮ್ಮ ಅಹಂಕಾರ ಮಿತಿ ಮೀರ್ತಿದೆ. ಏನೇ ನೀನು ನಮ್ಮನೆ ಅನ್ನ ತಿಂದು ನಮ್ಮನೆ ಯಜಮಾನಿಗೆ ಜೋರ್ ಮಾಡ್ತೀಯಾ? ಯುದ್ಧ ನಡೀತಿರೋದು ನಮ್ಮಿಬ್ರಿಗೆ. ಮಧ್ಯದಲ್ಲಿ ನಂದೆಲ್ಲಿರ್ನಿ ಅಂತ ಮಾತಾಡೋ ಯೋಗ್ಯತೆನೂ ಇಲ್ಲ ನಿಮ್ಗೆ. ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡಕ್ಕೆ ನೀನ್ ಯಾರೇ? ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ನಾನೇನಾದ್ರೂ ಏಕವಚನದಲ್ಲಿ ಹೇಳಿದ್ರೆ ಮರ್ಯಾದೆ ಹೋಗೋದು ನಿಮ್ದು ಸುಕನ್ಯಾ ಅವ್ರೆ. ಏನ್ರಿ ಜಯರಾಮ್,
ಇದೇನಾ ನೀವು ನಿಮ್ಮ ಮಗಳು ಕಲಿಸಿರೋ ಸಂಸ್ಕಾರ? ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಸೌಂದರ್ಯ ಅವರೇ. ಏನ್ ಮಾಡ್ತೀಯಾ? ಏನೇ ಮಾಡ್ತೀಯಾ? ನಾನು ಕಾನೂನು ಓದಿಲ್ಲ ಅಂದ್ರೂ ಕಾನೂನ್ ಬಗ್ಗೆ ಹೇಳ್ಕೊಡಕ್ಕೆ ನಮ್ಮ ಅಣ್ಣ ಇದ್ದಾರೆ. ಅನ್ಯಾಯ ಮಾಡಿದವ್ರಿಗೆ ಕಾನೂನ್ ಪ್ರಕಾರ ಶಿಕ್ಷೆ ಕೊಡಕ್ ನಮ್ಮ ಅಪ್ಪ ಇದ್ದಾರೆ. ತಪ್ಪು ಮಾಡಿ ಕ್ಷಮೆ ಕೇಳಿದ್ರೆ ಕ್ಷಮಿಸು ಅಂತ ಹೇಳೋದಕ್ಕೆ ನಮ್ಮಮ್ಮ ಇದ್ದಾರೆ. ಮರಿಬೇಡಿ ಸೌಂದರ್ಯ ಅವರೇ. ಪೊಲೀಸಪ್ಪ, ಅಮ್ಮ ನೀವು ಹೊರಡಿ. ಅಲ್ಲಮ್ಮ ದೀಪು, ನನ್ನ ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ. ಇದೇ ನನ್ನ ಮನೆ, ನಾನು ಇಲ್ಲೇ ಇರ್ತೀನಿ. ತಾಕತ್ತಿದ್ರೆ ಯಾರು ತಡೀತಾರೋ ತಡಿ. ಮಗ, ಇಷ್ಟು ದಿನ ನನ್ನ ಮಗಳು ಈ ಮನೆಯಲ್ಲಿ ಹೇಗಿರ್ತಾಳೆ, ಏನು ಮಾಡ್ತಾಳೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಇಲ್ಲ ಮಗ, ಇನ್ಮೇಲೆ ಯೋಚನೆ ಮಾಡಲ್ಲ. ಯಾರು ಕೈ ಬಿಟ್ರು ಆ ದೇವರು ನಿನ್ನ ಕೈ ಬಿಡಲ್ಲ. ನಾವು ದೂರದಲ್ಲೇ ಇದ್ಕೊಂಡು ನಿನಗೆ ಆಶೀರ್ವಾದ ಮಾಡ್ತೀವಿ. ಹುಷಾರು ಮಗಳೇ. ಮೇಡಮ್, ಇಷ್ಟು ದಿನ ನನ್ನ ಮಗಳಿಗೆ ಹುಷಾರು ಅಂತ ಹೇಳ್ತಾ ಇದ್ದೆ. ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನನ್ನ ಮಗಳು ಇದೇ ಮನೆಯಲ್ಲಿ ಇರ್ತಾಳೆ, ನೀವು ಹುಷಾರು. ಮನೆ ಸೊಸೆಗೆ ಕರೆಸಿರೋ ಬೀಗರಿಗೆ ಹೇಗೆ ಮರ್ಯಾದೆ ಕೊಡ್ತಾರೆ ಅಂತ ಜನ ನಿಮ್ಮನ್ನು ನೋಡಿ ಕಲಿಬೇಕು. ತುಂಬಾ ಥ್ಯಾಂಕ್ಸ್. ದೀಪು, ಈ ನಡೀತಾ ಇರೋ ಯುದ್ಧದಲ್ಲಿ ಜಯ ನಿನ್ನದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದೀನಮ್ಮ. ಮನಿ ಹೇಳಿ ಅಂದ್ರೆ ಎಲ್ಲೋ ಹೊರಗಡೆ ಹೋಗಿದ್ರಿ ಅನ್ಸುತ್ತೆ. ಇನ್ನು ಮುಂದೆ ನಾವು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿಮ್ಗೆ ಹೇಳಲ್ಲ. ಯಾಕಂದ್ರೆ ನನ್ನ ಮಗಳೇ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ. ರೀ, ಬಸ್ಸಿಗೆ ಟೈಮ್ ಆಯಿತು, ಆಮೇಲೆ ಬಸ್ ಸಿಗಲ್ಲ. ನಡೀರಿ ಹೊರಡೋಣ. ಅಳಿಯಂದ್ರೆ ನಾವು ಬರ್ತೀವಿ. ಏನಾದರೂ ಅಂತ ವಿಷಯ ಇದ್ದರೆ ಫೋನ್ ಮಾಡಿ. ಬರ್ತೀವಿ. ಏನ್ ನಡೀತದೆ ಇಲ್ಲಿ? ನೋಡಪ್ಪ ಚಿರು, ಇವಳ್ದು ಅತಿ ಆಗ್ತಿದೆ. ಸೌಂದರ್ಯಂಗೆ ಎದುರುತ್ರ ಕೊಡ್ಲು, ನನ್ಗೆ ಏಕವಚನದಲ್ಲೇ ಮಾತಾಡ್ಸಿದ್ಲು. ಸಾಲದಕ್ಕೆ ಮನೆ ಬಿಟ್ಟು ಹೋಗಿ ಅಂದ್ರೆ ಎಲ್ಲೂ ಹೋಗಲ್ಲ ಅಂತ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಈಗ ಸೌಂದರ್ಯಂಗೂ ಚಾಲೆಂಜ್ ಮಾಡ್ತಿದ್ದಾಳೆ. ಏನ್ರಿ ಇದೆಲ್ಲ? ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಸೂರ್ಯಾಸ್ತ ಆಗೋ ಮುಂಚೆ ಒಟ್ಟಿಗೆ ಮನೆ ಒಳಗಡೆ ಹೋಗ್ಬೇಕು. ಜಾಜಿ ಅಕ್ಕ, ಸೇರು, ಅಕ್ಕಿ, ಬೆಲ್ಲ ಎಲ್ಲ ತಗೊಂಡು ಬನ್ನಿ. ಅವ್ರನ್ನೇನ್ ನೋಡ್ತಿದ್ದೀರಾ? ದೊಡ್ಡ ಮನೆ ಸೊಸೆ ಹೇಳ್ತಿದ್ದೀನಿ, ಹೋಗಿ. ಏನ್ರಿ ಇದು? ನಿಮ್ದು ಯಾಕೋ ಅತಿ ಆಯ್ತು. ಇಷ್ಟು ದಿನ ನೀವ್ ಹೇಳಿದ್ದನ್ನ ಕೇಳಿಸ್ಕೊಂಡು ತಗ್ಗಿ ಬಗ್ಗಿ ನಡೀತಿದ್ದೆ. ನನ್ನನ್ನ ಕೀಳಕ್ ಕಂಡ್ರು ಸುಮ್ಮನಿರ್ತಿದ್ದೆ. ಇನ್ ಮುಂದೆ ಅದೆಲ್ಲ ನಡೆಯಲ್ಲ. ನೀವು ನನ್ನ ಗಂಡನಾಗಿದ್ರೆ ಖುಷಿ ಪಡ್ತೀನಿ. ಅದೇ ಅತ್ಗೆ ಮಗನಾಗಿದ್ರೆ ಕಿವಿ ಹಿಡಿದು ಬುದ್ಧಿ ಹೇಳ್ತೀನಿ. ಅಗತ್ಯ ಬಿದ್ರೆ ನನ್ನ ಅಸ್ತಿತ್ವಕ್ಕೋಸ್ಕರ ಹೋರಾಡೋದು ಗೊತ್ತು. ಇಷ್ಟು ದಿನ
ಮನೆ ಹಿಂಬಾಗ್ಲಿಂದ ಬರ್ತಿದ್ದೆ. ಇನ್ ಮುಂದೆ ಅದೆಲ್ಲ ಬಂದ್. ಇನ್ ಮುಂದೆ ಏನೇ ಇದ್ರೂ ಮುಂಬಾಗ್ಲಿಂದಾನೇ ಬರೋದು. ಜಾಜಿ ಅಕ್ಕ, ಒಂದು ಸ್ವಲ್ಪ ನನ್ನ ಬ್ಯಾಗ್ನ ನಮ್ಮ ರೂಮಲ್ಲಿ ಇಡ್ತೀರಾ? ಮಗಳೇ, ಇವತ್ತು ನನಗೆಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಏನು ಮಾತಾಡಬೇಕು, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಷ್ಟು ದಿವಸದಿಂದ ಏನಾಗಬೇಕು ಅಂತ ನಾನು ಅನ್ಕೊಂಡಿದ್ನೋ ಅದಿವತ್ತಾಯ್ತು ಮಗಳೇ. ಆ ದೀಪ ಎಲ್ಲರ ಮುಂದೆ ಸೌಂದರ್ಯ ಮರ್ಯಾದೆ ಹೋಗೋ ಥರ ನಡ್ಕೊಂಡ್ಲು. ಚಿರು ಕೈ ಹಿಡ್ಕೊಂಡು ಸೇರು ಓದ್ಬಿಟ್ಟು ಮನೆ ಒಳಗೆ ಹೇಳ್ಕೊಂಡು ಬದಲು ಗೊತ್ತಾ. ಇನ್ಮೇಲೆ ಅವಳ ಆಟನ ಆರ್ಭಟನ ಯಾರಿಂದನೂ ತಡೆಯೋಕ್ಕಾಗಲ್ಲ. ಅದರಲ್ಲೂ ಅವಳು ಸೌಂದರ್ಯನ ಮುಂದೆ ನಿಂತ್ಕೊಂಡು ಮಾತಾಡಿದ್ ನೋಡ್ಬೇಕಾಗಿತ್ತು. ಮಾತು ಮಾತು ಕೌಂಟ್ರು ಕೌಂಟ್ರು ಬಾಬಾ ಹೇಳಕ್ಕಾಗಲ್ಲ. ಆ ಧೈರ್ಯ, ಅವಳು ಹೇಳಿದ ಮಾತು, ಮಾಡಿದ ಚಾಲೆಂಜು ಎಲ್ಲ ಸೂಪರ್ ಆಗಿತ್ತು. ನನಗಂತೂ ಇಷ್ಟು ದಿನ ಇದ್ದಿದ್ದ ದೀಪ ಇವಳೇನ ಅಂತ ಅನ್ನಿಸ್ತು. ಮಗಳೇ, ಇದು ನನ್ನ ಸೌಂದರ್ಯನ ವಿರುದ್ಧ ಮೊದಲನೇ ಜಯ. ನೋಡ್ತಾ ಇರು, ಇನ್ನು ಮುಂದೆ ಆ ದೀಪ ಸೌಂದರ್ಯನ ತುಳಿದು ಈ ಮನೆನೇ ಆಳ್ತಾಳೆ. ಆ ಎಲ್ಲ ಲಕ್ಷಣ ಅವಳಿಗಿದೆ ಮಗಳೇ. ಇಷ್ಟು ದಿವಸ ನಾನು ಹೇಳಿದ್ದೆ ಮಾತು, ಕೊಟ್ಟಿದ್ದೆ ತೀರ್ಪು ಅಂತ ಆ ಸೌಂದರ್ಯ ಮೆರಿತಾ ಇದ್ಲ. ಇನ್ನು ಮುಂದೆ ಆ ದೀಪದ ಮುಂದೆ ಇವಳ ಆಟ ಏನೂ ನಡೆಯಲ್ಲ. ಸುರ್ಸುರ್ ಬತ್ತಿ ತರ ಇದ್ದಿದ್ದ ದೀಪ ಲಕ್ಷ್ಮೀ ಪಟಾಕಿ ತರ ಸಿಡಿದ್ಲು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಮಗಳೇ, ಸಿಕ್ಕಾಪಟ್ಟೆ. ನಿನಗೂ ಅಷ್ಟೇ ಅಲ್ವಾ ಮಗಳೇ? ತುಂಬಾ ಖುಷಿಯಾಗಿರ್ಬೇಕು. ನೋಡ್ತಾ ಇರ, ಇನ್ನು ಮುಂದೆ ಆ ಸೌಂದರ್ಯ ವಿಲ 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 ಅಂತ ಒದ್ದಾಡಬೇಕು. ಅದಕ್ಕೇನು ಸಹಾಯ ಬೇಕು ದೀಪಕ್ಕೆ ಮಾಡ್ತೀನಿ. ಒಟ್ಟಲ್ಲಿ ಸೌಂದರ್ಯ ಮುಂದೆ ದೀಪ ಸೋಲಬಾರ್ದು. ಆ ಸೌಂದರ್ಯನ ಆರ್ಭಟ ಕಮ್ಮಿ ಆಗಬೇಕು ಅಷ್ಟೇ. ನನ್ನ ರೂಮಲ್ಲಿ ಏನ್ರಿ ಮಾಡ್ತಾ ಇದ್ದೀರಾ? ನನ್ನ ಬಟ್ಟೆಗಳನ್ನೆಲ್ಲ ಅಲ್ಲಿಡ್ತೀನಿ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಹೆಂಗ್ರಿ ಬಂದ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಹೆಂಗೆ ಬಂದ್ರಿ? ಹಲೋ, ನಿಮಗೆ ಹೇಳ್ತಿರೋದು. ಹೇಳದ್ ಕೇಳಿಸ್ತಿಲ್ವಾ ಅಥವಾ ಕೇಳಿಸಿದ್ರು ಮಾತಾಡದೇ ಇರೋಷ್ಟು ದುರಹಂಕಾರನ? ಅಹಂಕಾರ ದುರಹಂಕಾರ ಇದ್ದಿದ್ರೆ ನಾ ಖಂಡಿತ ಹಿಂಗಿರ್ತಿರ್ಲಿಲ್ಲ. ಗಂಡ
ಗಂಡನ ಮನೆಯೇ ಹೆಂಡತಿಗೆ ಶಾಶ್ವತ ಜಾಗ. ಕಷ್ಟ ಆಗಲಿ ಸುಖ ಬರಲಿ ಗಂಡನ ಮಾತು ಕೇಳ್ಕೊಂಡು ಜೀವನ ನಡ್ಸ್ಕೊಂಡು ಹೋಗಬೇಕು. ಗಂಡನ ಮನೇಲಿ ಒಬ್ರಿಂದ ಒಬ್ರಿಗೆ ತಂದು ಹಾಕೋದಾಗ್ಲಿ, ಗಂಡಂಗೆ ಸುಳ್ಳು ಹೇಳಿ ತಾನು ಬೇಕಾಗಿದ್ದನ್ನ ಪಡ್ಕೊಳ್ಳೋದಾಗ್ಲಿ ನಮ್ಮ ಅಪ್ಪ ಅಮ್ಮ ನಂಗೆ ಹೇಳ್ಕೊಟ್ಟಿಲ್ಲ. ಗಂಜಿ ಕುಡಿದ್ರು ಗಂಡನ ಜೊತೆ ನಿಯತ ಬಾಳು ಅಂತ ಹೇಳ್ಕೊಟ್ಟಿದ್ದಾರೆ. ನಾನು ಕೇಳಿದ್ದೇನು, ನೀವು ಹೇಳ್ತಿರೋದೇನು? ಗೊತ್ತಾಗ್ಲಿಲ್ಲ, ಇನ್ನೊಂದ್ಸಲಿ ಕೇಳ್ತೀರಾ? ಅಂದರೆ ನನ್ನ ಅನುಮತಿ ಇಲ್ಲದೆ ನನ್ನ ರೂಮಿಗೆ ಯಾಕೆ ಬಂದ್ರಿ? ನನ್ನ ಅನುಮತಿ ಇಲ್ಲದೆ ನನ್ನನ್ನು ನಮ್ಮ ಮನೇಲಿ ಬಿಟ್ಟು ಬರೋ ತೀರ್ಮಾನ ಹೆಂಗೆ ತಗೊಂಡ್ರಿ? ನನ್ನ ಅನುಮತಿ ಇಲ್ಲದೆ ಅದು ಹೆಂಗೆ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ರಿ? ನಿಮ್ಮ ಪ್ರಕಾರ ನಾನು ಮಾಡಿದ ತಪ್ಪಾದ್ರೆ ನನ್ನ ಪ್ರಕಾರ ನೀವು ಮಾಡಿದ್ದು ತಪ್ಪೆ. ಇದು ಯಾಕೋ ಅತಿ ಆಯಿತು. ನೀವೇನಾದರೂ ಅಂದ್ಕೊಳ್ಳಿ, ನೀವು ನನ್ನನ್ನು ಒಪ್ಪಿ ಬಿಡಿ, ನನ್ನ ಕುತ್ತಿಗೆಗೆ ನೀವು 3 ಗಂಟೆ ಹಾಕಿದ್ದೀರ. ಹಾಗಿದ್ಮೇಲೆ ಯಾರು ಏನೇ ಅನ್ಲಿ, ನಿಮ್ಗಿಷ್ಟ ಇರಲಿ ಬಿಡಲಿ, ನೀವೇ ನನ್ನ ಗಂಡ. ಇದೇ ಮನೆಯಲ್ಲಿ ನಿಮ್ಮ ಕಣ್ಮುಂದೆನೇ ಇರ್ತೀನಿ ನಾನು. ಈ ಮನೆಯಲ್ಲಿ ವಸ್ತುಗಳಿಗಿರೋ ಬೆಲೆ ಮನುಷ್ಯರಿಗಿಲ್ಲ ಅಂತ ನಂಗೆ ಗೊತ್ತಿದೆ. ಆದರೂ ಅದನ್ನು ಒಂದಲ್ಲ ಒಂದಿನ ಬದಲಾಯಿಸ್ತೀನಿ, ನೋಡ್ತಾ ಇರಿ. ಅದಕ್ಕೆ ನಿಮ್ಮ ಸಹಕಾರದ ಅವಶ್ಯಕತೆ ಇದೆ, ಮರೀದೆ ಪ್ರೋತ್ಸಾಹ ಕೊಡಿ. ಅಣ್ಣ, ಬಂದಾಗಿಂದ ಕೇಳ್ತಾ ಇದ್ದೀನಿ, ಆ ಮನೇಲಿ ಏನಾಯ್ತು ಅಂತ ಹೇಳ್ತಾನೆ ಇಲ್ವಲ್ಲ ನೀನು? ಏನಾಯ್ತು ಅಂತ ಕೇಳ್ತಾ ಇದೀಯಾ? ಇನ್ನು ಮೇಲೆ ನಮ್ಮ ದೀಪು ಅವಳ ಜೀವನಾನ ಅವಳೇ ಕಟ್ಕೋತಾಳೆ. ಆ ನಮ್ಮ ದೀಪು ಅವಳ ಜೀವನಾನ ಅವಳೇ ರೂಪಿಸ್ಕೋತಾಳೆ ಎಂದೇ. ಅರ್ಥ ಆಗೋ ಥರ ಹೇಳೋಣ. ಅರ್ಥ ಆಗ್ಬೇಕಾದವ್ರಿಗಾದ್ರೆ ಸಾಕು. ಅಮ್ಮ, ಏನಪ್ಪ? ಅಲ್ಲಿ ಏನು ಸಮಸ್ಯೆ ಆಗಿತ್ತು? ಅದು ಈಗ ಆಗೋಗಿರೋದೆಲ್ಲ ನೆನಪಿಸ್ಕೊಂಡು ಏನ್ ಪ್ರಯೋಜನ? ನಮ್ಮ ದೀಪು ರಾಜ ರೋಷವಾಗಿ ಬದುಕ್ತಾ ಇದ್ದಾಳಲ್ಲ, ಅಷ್ಟು ಸಾಕು. ಏ ಅಂಬುಜಾ, ನಿನಗೇನು ಬೇಕು ಕೇಳೆ, ಇವತ್ತು ಕೊಡಿಸ್ಬಿಡ್ತೀನಿ. ಏನ್ ಕೇಳಿದ್ರೆ ಕೊಡಿಸ್ತೀಯಾ? ಓ, ಬೆಂಗಳೂರಲ್ಲಿ ಚಿಕ್ಕಪೇಟೆಲಿ 4 ರೇಷ್ಮೆ ಸೀರೆ ಕೊಡ್ತಾಣ. ಬೆಂಗಳೂರಿಗೆ ಹೋದಾಗ ಜ್ಞಾಪ್ಸು. ಹಾಗಾದ್ರೆ ನಾನು ಪೆಟ್ಟಿ ಅಂಗಡಿಗೆ ಹೋಗಿ ಬರ್ಲಾ? ಯಾಕೆ? ನಿನಗೆ ಸಿಗರೇಟ್ ತರಕ್ಕೆ. ಇನ್ನೂ ಅಡುಗೆ ಆಗಿಲ್ಲ, ತರಕಾರಿ ಹೆಚ್ಚಬೇಕು, ಬಾ. ಅಣ್ಣ, ಅಂಗಡಿ ಕ್ಯಾನ್ಸಲ್, ಅಡುಗೆ ಮನೆ. ಗೊತ್ತಾಯ್ತು. ನನಗೇನು ಗೊತ್ತಿಲ್ಲ ಅಂತ ಅಲ್ಲಿ ನಡೆದಿರೋ ವಿಷಯದ ಬಗ್ಗೆ ನನ್ನ ಹತ್ರ ಮುಚ್ಚಿಡ್ತಿದ್ದಾರೆ. ಪರವಾಗಿಲ್ಲ, ಆದರೆ ನಮ್ಮ ದೀಪು ಅಲ್ಲಿ ಖುಷಿಯಾಗಿದ್ರೆ ಸಾಕು. ಹೇಗೋ ಸಾಹೇಬರ ಬಾಯಿಂದ ಅವಳ ಜೀವನನ ಕಟ್ಕೊತಾ ಇದ್ದಾಳೆ ಅಂತ ಧೈರ್ಯದಿಂದ ಹೇಳಿದ್ರಲ್ಲ, ಅಷ್ಟು ಸಾಕು. ಆದರೂ ಅಲ್ಲೇನಾಯ್ತು ಅಂತ ಅಮ್ಮನ ಹತ್ರ ಕೇಳಿ ತಿಳ್ಕೊಂಡ್ರೆ ಸಮಾಧಾನ ಆಗೋದು. ದೀಪಾ, ಕಂಗ್ರಾಟ್ಸ್. ಏನಕ್ಕ ಪರೀಕ್ಷೆಯಲ್ಲಿ ಪಾಸ್ ಆದವ್ರಿಗೆ ಶುಭಾಶಯ ಹೇಳೋ ಥರ ಹೇಳ್ತಿದ್ದೀರಾ? ಹೌದು, ಇವತ್ತು ನಡೆದಿದ್ದ ಅಗ್ನಿ ಪರೀಕ್ಷೆಯಲ್ಲಿ ನೀನು ಗೆದ್ದಿದ್ಯಲ್ಲ, ಅದಕ್ಕೆ ನಿನಗೆ ಸ್ವೀಟ್ ತಿನ್ಸೋಣ ಅಂತ ಬಂದೆ. ಮಾಡು. ಇವತ್ತು ನೀನು ಆಡಿದ ಮಾತು, ನಡ್ಕೊಂಡು ರೀತಿಗೆ ಯಾರು ಹೊಟ್ಟೆ ಹೊರ್ಕೊಂಡ್ರೋ ಏನೋ ನನಗೆ ಗೊತ್ತಿಲ್ಲ, ನನಗಂತೂ ತುಂಬ ಖುಷಿ ಆಯಿತು ದೀಪಾ. ಹುಲ್ ತಿನ್ನೋ ಜಿಂಕೆನೂ ಹುಲಿ ಮುಂದೆ ಹೋರಾಡುತ್ತೆ ಅಂತ ಇವತ್ತು ನೀನು ಪ್ರೂವ್ ಮಾಡಿಬಿಟ್ಟೆ. ಆದರೆ ಇದು ನಿನ್ನ ಮೊದಲನೇ ಗೆಲುವನ್ನೋದನ್ನು ಮರಿಬೇಡ. ಯಾಕೆ ಅಂದರೆ ಇಷ್ಟು ದಿನ ನಿನ್ನ ಮೇಲೆ ಇದ್ದಿದ್ದ ಅಭಿಪ್ರಾಯನೇ ಬೇರೆ, ಇನ್ನು ಮುಂದೆ ಬರೋ ಅಭಿಪ್ರಾಯನೇ ಬೇರೆ. ಸೋತಾಗ ಆಡ್ಕೊಳ್ಳೋ ಜನ ಗೆದ್ದಾಗ ಕಾಲಿಳಿತಾರೆ, ಹುಷಾರಾಗಿರು. ಅದು ನಿಜ ಅಕ್ಕ. ಆದರೆ ಯಾರು ಏನೇ ಮಾಡಿದ್ರು ನಾನು ನನ್ನ ಕಾಲ ಮೇಲೆ ಗಟ್ಟಿಯಾಗಿ ನಿಂತಿರ್ತೀನಿ. ಇದೇ ನಂಬಿಕೆ ಕೊನೆವರೆಗೂ ಇರಲಿ. ಅದಕ್ಕೋಸ್ಕರ ನಿನಗೇನೇ ಸಹಾಯ ಸಪೋರ್ಟ್ ಬೇಕಿದ್ರೂ ನನಗೆ ಕೇಳು, ನಾನು ಖಂಡಿತ ಮಾಡ್ತೀನಿ. ನೀನು ಆಡಿದ ಒಂದೊಂದು ಮಾತು ಎಷ್ಟು ಅರ್ಥಪೂರ್ಣವಾಗಿತ್ತು ಗೊತ್ತಾ ದೀಪಾ? ಇದನ್ನೆಲ್ಲ ಮಾತಾಡಿದ್ದು ನಮ್ಮ ದೀಪುನ ಅಂತ ನಾನೇ ಆಶ್ಚರ್ಯಪಟ್ಟೆ ಗೊತ್ತಾ? ಇಷ್ಟು ದಿನ ಆದಮೇಲೆ ನಿನ್ನ ಹಕ್ಕನ್ನು ಪಡ್ಕೊಳ್ಳೋದ್ರಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿದ್ಯಾ. ಇನ್ನು ಮುಂದೆ ಇಡೋ ಪ್ರತಿ ಹೆಜ್ಜೆನೂ ಅಷ್ಟೇ ಹುಷಾರಾಗಿಡು. ಸರಿ ಅಕ್ಕ.
ಇಷ್ಟು ವರ್ಷ ಒಬ್ಬ ಸುಪರ್ದಿಯಲ್ಲಿದ್ದ ಚಿರುನ ನಿನ್ನ ಕಂಟ್ರೋಲಿಗೆ ತಗೊಂಡು ಅವನ ಮನ್ಸು ಗೆದ್ದು ಆದಷ್ಟು ಬೇಗ ನಿನ್ನೋನಾಗಿ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಆದರೆ ಅದು ಅಷ್ಟು ಸುಲಭ ಅಲ್ಲ ಅನ್ನೋದು ನನಗೆ ಗೊತ್ತು. ಪ್ರಯಾಣದಲ್ಲಿ ಕಲ್ಲು ಮುಳ್ಳು ಇರೋ ಥರ ಈ ಪ್ರಯಾಣದಲ್ಲೂ ಅಡೆತಡೆಗಳು ಬರುತ್ತೆ. ಚಿರು ಅವ್ರ ಅತ್ತಿಗೆ ಮಾತನ್ನು ಬಿಟ್ಟು ಬೇರೆ ಯಾರ ಮಾತನ್ನು ಕೇಳೋನಲ್ಲ. ಅವ್ರ ಅತ್ತಿಗೆ ಹಾಕಿದ ಗೆರೆನ ದಾಟೋನಂತೂ ಅಲ್ವೇ ಅಲ್ಲ. ಒಟ್ಟಿನಲ್ಲಿ ಏನೇ ಅಡ್ಡಿ ಆತಂಕ ಬಂದರೂ ಅದನ್ನೆಲ್ಲ ಮೆಟ್ಟಿ ನಿಲ್ಲೋ ಶಕ್ತಿ ನಿನ್ನಲ್ಲಿದೆ ಅಂತ ನನಗೆ ಗೊತ್ತು ದೀಪ. ಎಲ್ಲರನ್ನೂ ಧೈರ್ಯವಾಗಿ ಎದುರಿಸಿ ಗೆದ್ಬಾ ಅಂತ ಆಶಿಸ್ತೀನಿ. ನಿಮ್ಮ ಸಹಾಯ ಹಾರೈಕೆ ಇರೋವರೆಗೂ ನಂಗೆಲ್ಲವೂ ಇದ್ದೇ ಇರತ್ತೆ ಅಂತ ನಂಗೆ ಗೊತ್ತು ಅಕ್ಕ. ನಾನು ಸೌಂದರ್ಯ ಮೇಡಮ್ ಅವ್ರ ವಿರುದ್ಧ ಮಾತಾಡಿದಾಗ ಇಡೀ ಮನೆಯವರಲ್ಲಿ ನೀವೊಬ್ಬರೇ ನಂಗೆ ಪ್ರೋತ್ಸಾಹ ಕೊಟ್ಟಿದ್ದು. ಇದರಲ್ಲೇ ಗೊತ್ತಾಗತ್ತೆ ಮನೆಯವರೆಲ್ಲ ಸೌಂದರ್ಯ ಮೇಡಮ್ ನೋಡಿದ್ರೆ ಎಷ್ಟು ಹೆದರ್ತಾರೆ ಅಂತ. ಆದರೆ ಅಕ್ಕ ನಂಗೆ ಒಂದು ಅರ್ಥ ಆಗಲಿಲ್ಲ, ಸೌಂದರ್ಯ ಮೇಡಮ್ ಚಿರು ಅವ್ರಿಗೋಸ್ಕರ ಮಕ್ಕಳು ಮಾಡ್ಕೊಳ್ಳಿಲ್ಲ ಅನ್ನೋದು ನಿಜ ತಾನೆ? ಗೊತ್ತಿಲ್ಲ. ಒಟ್ಟಿನಲ್ಲಿ ಚಿರುಗೆ ಅವರೇ ತಾಯಿ ಆಗಿದ್ದಾರೆ, ಅವರಿಗೆ ಚಿರುನೇ ಮಗ ಆಗಿದ್ದಾನೆ. ಹಾಗಿದ್ಮೇಲೆ ಆ ಮಗು ನೋಡಿದ್ಮೇಲೆ ಯಾಕೆ ಅಷ್ಟೊಂದು ವೇಷ ತೋರಿಸಿದ್ರು? ಪಿಸ್ತೂಲ್ ತೋರಿಸಿ ಗುಂಡು ಹಾರ್ಸಕ್ಕೆ ಯಾಕೆ ಪ್ರಯತ್ನ ಪಟ್ಟರು? ನಂಗಂತೂ ಗೊತ್ತಿಲ್ಲ. ಅದಕ್ಕೆ ಅವರೇ ಉತ್ತರ ಕೊಡಬೇಕು. ತಮ್ಮ ಮಕ್ಕಳ ಮೇಲೆ ಪ್ರೀತಿ ಮಾಡೋ ಯಾವ ಹೆಣ್ಣೆ ಆಗಲಿ ಇನ್ನೊಬ್ರು ಮನೆ ಮಕ್ಕಳನ್ನ ಕಂಡಾಗ ಪ್ರೀತಿ ಮಾಡಿಲ್ಲ ಅಂದರೂ ಮೇಲ್ನೋಟಕ್ಕಾದ್ರೂ ನಗ್ತಾರೆ ಅಥವಾ ನಗೋ ಥರ ನಟಿಸ್ತಾರೆ. ಅಷ್ಟಕ್ಕೂ ಅವ್ರ ಮನಸ್ಸಲ್ಲಿ ಏನಿದೆಯೋ ಏನೋ ಯಾರಿಗೆ ಗೊತ್ತು. ಅಷ್ಟಕ್ಕೂ ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ನೀನು ಭವಿಷ್ಯದ ಬಗ್ಗೆ, ಈ ಮನೇಲಿ ಸಿಗಬೇಕಾಗಿರೋ ಸ್ಥಾನದ ಬಗ್ಗೆ ತಲೆ ಕೆಡಿಸ್ಕೊ. ಹ್ಞೂ ಅಕ್ಕ, ನೀವು ಹೇಳ್ದಂಗೆ ಮಾಡ್ತೀನಿ. ಅಷ್ಟೇ ಅಲ್ಲ, ನಿನ್ನ ಗಂಡನ ಒಲಿಸ್ಕೊಳ್ಳೋ ಪ್ರಯತ್ನನೂ ಮಾಡಬೇಕು. ಖಂಡಿತ ಮಾಡ್ತೀನಿ.